ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ಕೋಕೋನಟ್ ಚಾಕ್ಲೇಟ್ ಬಾರ್ಸ್ ಅಥವಾ ಕೋಕೋನಟ್ ಚಾಕ್ಲೇಟ್ ಬಂಟಿನ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ. ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ. ಬನ್ನಿ ಅದನ್ನ ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕೆ ಮೊದಲು ನಾವು ಕೋಕೋನಟ್ ಫಿಲ್ಲಿಂಗ್ ರೆಡಿ ಮಾಡ್ಕೋಬೇಕಾಗತ್ತೆ. ಅದಕ್ಕೆ ನಾವು 1.5 ಕಪ್ನಷ್ಟು ಹಾಲು ಹಾಕ್ಕೊಳ್ಳೋಣ. ಅದಕ್ಕೆ 3/4 ಕಪ್ ಸಕ್ಕರೆ ಹಾಕೋಣ. ಸಕ್ಕರೆ ಹಾಕ್ಕೊಂಡು ಸಕ್ಕರೆ ಕರಗೋವರೆಗೂ ನಾವು ಕೈ ಆಡಿಸೋಣ. ಚೆನ್ನಾಗಿ ಕುದಿಲ್ರಿ ಅದನ್ನು ಕೈ ಆಡಿಸ್ತಾನೆ ಇರ್ರಿ. ಆಮೇಲೆ ಅದಕ್ಕೆ ನಾವು ಇದು ಕೊಕೊನಟ್ ಪೌಡ್ರ್ ಇರ್ತದಲ್ರಿ, ಅದು ಹಾಕೋಣನ್ರಿ. ಅದನ್ನ ಹಾಕ್ಕೊಂಡು ಕೈ ಆಡಿಸ್ರಿ. ಒಂದು ಉಂಡೆ ಕಟ್ಟ ಹದಕ್ಕೆ ಬರ್ಬೇಕ್ರಿ. ಅದನ್ನ ಆ ಥರ ಮಾಡಿರಿ. ಅದೆಲ್ಲ ಪೂರ್ತಿ ಹೀರ್ಕೊಂತದ್ರಿ. ಅದು ಕೊಬ್ಬರಿ ಏನಿರ್ತೈತಲ್ರಿ, ಕೊಕೊನಟ್ ಪೌಡ್ರು, ಅದು ಸಿಗ್ತೈತ್ರಿ. ಈ ಥರ ಅಂಗಡೀಲಿ ಸಿಗ್ತೈತಿ. ನಾವು ಮನೇಲಿ ಕೂಡ ಮಾಡ್ಬೋದು. ಇದಕ್ಕೆ ನಾವು ಕ್ರೀಮ್ ಹಾಕೋಣ್ರಿ. ಕ್ರೀಮ್ ಹಾಕಿ ಎಲ್ಲ ಮಿಕ್ಸ್ ಮಾಡೋಣ್ರಿ. ಮಿಕ್ಸ್ ಮಾಡಿ ಅದು ಉಂಡೆ ಕಟ್ಟ ಹದಕ್ಕೆ ಬರ್ಬೇಕ್ರಿ. ಅದು ಪೂರ್ತಿ ಅದನ್ನ ಹೀರ್ಕೋಬೇಕ್ರಿ. ಅಷ್ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ನೀವು ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ರಿ. ಹೈ ಫ್ಲೇಮಲ್ಲಾದರೆ ಹೊತ್ತು ಬಿಡ್ತೈತ್ರಿ. ಈ ಥರ ಉಂಡೆ ಕಟ್ಟಂಗೆ ನಾವು ರೆಡಿ ಮಾಡಿಕೊಂಡು ಅದನ್ನ ತಣ್ಣಗಾಕಿ ಬಿಡೋಣ್ರಿ. ನೋಡಿರಿ, ಒಂದು ಬೌಲಿಗೆ ಹಾಕೋಣ್ರಿ. ಆಮೇಲೆ ಅದನ್ನು ತಣ್ಣಗಾಲ್ರಿ ಸ್ವಲ್ಪ ಹೊತ್ತು. ಉಂಡೆ ಕಟ್ಟಕ್ಕೆ ಬರ್ಬೇಕ್ರಿ. ನಿಮ್ಗೆ ಯಾವ ಶೇಪಲ್ಲಿ ಬೇಕಲ್ರಿ ಆ ಶೇಪಲ್ಲಿ ನೀವು ಸ್ವಲ್ಪ ತೊಗೊಂಡು ಉಂಡೆ ಕಟ್ಟಿರಿ. ನಿಮ್ಗೆ ರೌಂಡ್ ಆದರೂ ಕಟ್ಬೋದು, ಅಥವಾ ಈ ಥರ ಈ ಶೇಪಲ್ಲಾದರೂ ನೀವು ಕಟ್ಟಿ ಶೇಪ್ ಮಾಡ್ಕೊಳ್ರಿ. ನೀಟಾಗಿ ಶೇಪ್ ಮಾಡ್ಕೊಳ್ಳೋಣ್ರಿ. ಶೇಪ್ ಮಾಡ್ಕೊಂಡು ಒಂದು ಪ್ಲೇಟ್ ಒಳಗೆ ಅಷ್ಟು ನೀಟು 1 ತಾಸು ಫ್ರಿಜ್ ಒಳಗೆ ಇಟ್ಟು ಬರೋಣ್ರಿ. ಅಷ್ಟೊತ್ತನಿಗೆ ಅದ್ರ ಮೇಲ್ಗಡೆ ಬೇಕಲ್ರಿ ಚಾಕ್ಲೇಟು, ಅದನ್ನು ನಾವು ಡಬಲ್ ಬೌಲಿಂಗ್ ಮೆಥಡ್ ಒಳಗೆ ನಾವು ಹಾಕೊಂಡ್ರಿ. ಅದಕ್ಕೆ ಈ ಥರ ಚಾಕ್ಲೇಟ್ ಇರ್ತಲ್ರಿ, ಡಾರ್ಕ್ ಚಾಕ್ಲೇಟ್, ಒಂದು ಸಣ್ಣದಾಗಿ ಕಟ್ ಮಾಡ್ಕೊಂಡು ಈ ಥರ ಕೆಳಗಡೆ ಒಂದು ಪಾತ್ರೆ ಒಳಗೆ ನೀರು ಕುದಿಸ್ತಾ ಇದ್ರಿ. ಅದ್ರ ಮೇಲ್ಗಡೆ ಇದನ್ನ ಡಬಲ್ ಬೌಲಿಂಗ್ ಮೆಥಡ್ ಅಂತ ಹೇಳ್ತಾರೆ. ಹಿಂಗೆ ಮಾಡೋಣ್ರಿ. ನಾವು ಅದನ್ನು ಪೂರ್ತಿ ಮೆಲ್ಟ್ ಆಗಿರ್ತದೆ. ಕ್ರೀಮ್ ಥರ ಆಗ್ತದೆ. ಒಟ್ಟು ಕರಿಗೆ ಚಾಕ್ಲೇಟು ಕರಗಲಿ. ಈ ಥರ ಪೂರ್ತಿಯಾಗಿ ಕರಗಲಿ. ನೋಡಿ, ಫುಲ್ ಇದಾಯ್ತು ರೀ. ಅದು ಕರಿಗೆ ಚಾಕ್ಲೇಟ್ ಇರೋದು ಪೂರ್ತಿ ಕರಿಗೆ ಇದಾಯಿತು. ಇದನ್ನ ತಗೊಳ್ರಿ. ನಾವೇನೀಗ ನಾವು ಫ್ರಿಜ್ನಾಗ ಇಟ್ಟಿದ್ವಲ್ರಿ, ಅವನ್ನ ಬಾರ್ಸ್ ತಗೊಂಬರೋಣ್ರಿ. ಕೋಕೋನಟ್ ಬಾರ್ಸ್ ಕೈ ಆಡ್ರಿ. ಅದನ್ನು ಎಲ್ಲಿ ಕೂಡ ಅದು ಗಂಟು ಸಿಗಬಾರ್ದು ರೀ. ಈಗ ಅವು ತೊಗೊಂಬಂದ್ರಿ. ನಾವು ಒಂದೊಂದು ಈ ಬಾರ್ನ ಇದ್ರೊಳಗೆ ಡಿಪ್ ಮಾಡೋಣ್ರಿ. ಡಿಪ್ ಮಾಡಿ ಒಂದು ಫೋರ್ಕ್ ಸಹಾಯದಿಂದ ನಾವು ಅದನ್ನ ಆಚೆ ತೆಗೆದು ನೋಡಿರಿ. ಒಂದು ಫೋರ್ಕ್ ಸಹಾಯದಿಂದ ನೀವು ಆಚೆ ತೆಗೀರಿ. ಅದನ್ನು ಕೈಗೆಲ್ಲ ಅಂಟುಕೊಳ್ತೀರಿ. ಅದು ಆಚೆ ತಗೊಂಡು ಒಂದು ಪ್ಲೇಟಿಗೆ ಇಡ್ರಿ. ಅದು ಪೂರ್ತಿ ಕೂಲ್ ಆಗಲ್ರಿ. ಕೂಲ್ ಆದಮೇಲೆ ಎಲ್ಲರೂ ತಿನ್ನಿ. ಥ್ಯಾಂಕ್ ಯು.